ಹೇಳಲಿ ಎಷ್ಟೇ ಒತ್ತಡ ಹಾಕಲಿ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ರಾಮಲಿಂಗಾರೆಡ್ಡಿ. ಯಾರೇನೇ ಹೇಳಿ ಏನೇ ಆಗಲಿ ಎಷ್ಟೇ ಪ್ರೆಷರ್ ಬಂದರೂ ಕೂಡ ಡೋಂಟ್ ಕೇರ್. ಡಿ ಕೆ ಶಿವಗೂ ಡೋಂಟ್ ಕೇರ್. ಯಾರೇನೇ ಹೇಳಿ ಒತ್ತಡ ಎಷ್ಟೇ ಹಾಕಲಿ ಯಾವುದಕ್ಕೂ ಕೂಡ ಕೇರ್ ಮಾಡಲ್ಲ. ಡಿ ಕೆ ಶಿಗೆ ಡೋಂಟ್ ಕೇರ್, ಸುರ್ಜೇವಾಲಾಗೂ ಡೋಂಟ್ ಕೇರ್. ನಂಗೆ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಿ, ಇಲ್ಲ ಅಂದ್ರೆ ಡಿ ಕೆ ಶಿ ಸುರ್ಜೇವಾಲಾ ರಾಜೀನಾಮೆ ಹಿಂಪಡೆಯಲು ಹೇಳಿದ್ರು. ಆದ್ರೆ ನಾನು ರಾಜೀನಾಮೆ ಹಿಂಪಡೆಯೋದಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಹಿಂಪಡೆಯೋದಿಲ್ಲ. ಅವರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂದಿದ್ರು, ಆದ್ರೆ ಈಗ ಕೊಟ್ಟಿಲ್ಲ. ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಅಂತಿದ್ದಾರೆ ರಾಮಲಿಂಗಾರೆಡ್ಡಿ. ಯಾರೇನೇ ಹೇಳಲಿ ಎಷ್ಟೇ ಪ್ರೆಷರ್ ಹಾಕಲಿ ಒತ್ತಡ ಹಾಕಲಿ ನಾನು ಯಾವುದಕ್ಕೂ ಕೂಡ ಡೋಂಟ್ ಕೇರ್, ಯಾವುದನ್ನ ಕೂಡ ಕೇರ್ ಮಾಡೋದಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಡೋಂಟ್ ಕೇರು, ಸುರ್ಜೇವಾಲಾಗೂ ಕೂಡ ಡೋಂಟ್ ಕೇರ್. ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂತ ಅಂದ್ರೆ ನಾನು ರಾಜೀನಾಮೆ ಹಿಂಪಡೆಯೋದಿಲ್ಲ. ಡಿ ಕೆ ಶಿ ಹೇಳಿದ್ರು, ಸುರ್ಜೇವಾಲಾ ಹೇಳಿದ್ರು ರಾಜೀನಾಮೆಯನ್ನ ಹಿಂಪಡೆಯುವಂತೆ. ಯಾವುದಕ್ಕೂ ಕೂಡ ನಾನು ಡೋಂಟ್ ಕೇರ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಅಂದಿದ್ದು ಅವರೇ. ಅವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಿ ಅಂತಿದ್ದಾರೆ ರಾಮಲಿಂಗಾರೆಡ್ಡಿ. ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂಥ ಜಟಾಪಟಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಎಷ್ಟೆಲ್ಲ ಪ್ರೆಷರ್ ಆಯಿತು, ಎಷ್ಟೆಲ್ಲ ಒತ್ತಡ ಆಯಿತು, ಏನೇನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಜೊತೆ ಜಿದ್ದಾಜಿದ್ದಿ ನಡೆದಿತ್ತು ಇದು ಸಿದ್ದರಾಮಯ್ಯ ಬಣದ ಜೊತೆ ಯಾವ ಒಂದು ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ರು. 2.5 ವರ್ಷಕ್ಕೆ ಕೊಡಬೇಕಾದಂಥ ಬದಲಾಗಬೇಕಾದಂಥ ಸೀಟು 3 ವರ್ಷ ಆದರೂ ಡಿ ಕೆ ಶಿವಕುಮಾರ್ಗೆ ಸಿಗಲ್ಲ. ಬಟ್ ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ನನಗೆ ಏನೋ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೊಟ್ಟಿಲ್ಲ. ನಾನು ರಾಜೀನಾಮೆಯನ್ನ ಸಚಿವ ಸ್ಥಾನಕ್ಕೆ ಕೊಡ್ತೀನಿ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ರು. ಅದ್ರ ಬಗ್ಗೆ ಹೆಚ್ಚು ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಇದ್ರು, ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು ಈಗ ಸಿ ಎಮ್ ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನೆನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನೀವು ನೆನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಈಗ ಬರ್ತಾರಲ್ಲ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ಅವರಿಬ್ಬರು ಮೀಟ್ ಮಾಡ್ತಾರೆ. ಸರ್, ಏನಾದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾರಾ ಸರ್? ನಿಮಗೆ ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದ್ರು, ನನ್ನ ವ್ಯೂಸು ನಾನು ಹೇಳಿದ್ದೆ. ಅದು ನಿಮಗೆಲ್ಲ ಗೊತ್ತಿತ್ತಲ್ಲ, ಎಲ್ಲ ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು ನನಗೆ. ಆಮೇಲೆ ಇನ್ನೊಂದು, ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ ಸಿ ಎಮ್ ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ನೋಡಿ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದೆ ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಇದ್ರು, ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ವ. ಮತ್ತು
ಈಗ CM ಸುರ್ಜೇವಾಲ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನೀವು ನಿನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಈಗ ಬರ್ತಾರಲ್ಲ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಸ್ಟ್ಯಾಂಡಲ್ಲಿ ನೀವು ಇದ್ದೀರಾ ಸರ್? ಅಂದರೆ ಬದಲಾವಣೆ ಇಲ್ಲ, ನೀವೇನು ಅನ್ಕೊಂಡಿದ್ದು ಬದಲಾವಣೆ? ಅವರಿಬ್ಬರು ಮೀಟ್ ಮಾಡ್ತಾರೆ. ಸೊ ಏನಾದ್ರು ನಿಮಗೆ ಆಪ್ಷನ್ ಕೊಟ್ಟಿದಾರ ಸರ್? ನಿಮಗೆ ಏನಾದ್ರು ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದರು, ಆಮೇಲೆ ನನ್ನ ವ್ಯೂಸು ನಾನು ಹೇಳಿದ್ದೆ. ಅದೇ ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು ನನಗೆ. ಆಮೇಲೆ ಇನ್ನೊಂದು, ಈ